ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಇವತ್ತು ಒಂದೇ ಸಲ ಡಿನ್ನರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ಮೆಂತ್ಯ ಸೊಪ್ಪು ಸಾರು ಮತ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಬಾತ್ ಕೂಡ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೂ ಅಷ್ಟೇ ಸಾರು ಮಾಡೋದೇ ಕಡಿಮೆ. ನಾನು ಯಾವ ಥರ ಮಾಡ್ತೀನೋ ಇಲ್ದಿರ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮೆಂತ್ಯ ಒಂದು ಕಟ್ಟು ನಾನು ಸೊಪ್ಪು ತಗೊಬಂದಿದ್ದೆ, ಅದನ್ನು ಬಿಡಿಸಿ ಒಂದು ಸೈಡ್ಗೆ ಇಟ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ತೊಗರಿ ಬೇಳೆ ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸೋಕೆ ಇಟ್ಟಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಇದ್ರ ಮೇಲೆ ಪ್ಲೇಟ್ ಮುಚ್ಚಬಾರ್ದು. ಸೊಪ್ಪು ಹಾಕಿದ್ಮೇಲೆ ಅದಕ್ಕೆ ನಾನು ಪ್ಲೇಟ್ ಏನು ಮುಚ್ಚೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಬೇಳೆ ಕೂಡ ಬೆಂದಿತ್ತು. ಹಾಗೆ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಅದಕ್ಕೆ ನೋಡಿ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಬೇಯಿಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ, ಒಂದು 2 ಆಗೋಷ್ಟು ಬೆಳ್ಳುಳ್ಳಿ ಎತ್ಕೊಳ್ಳಿ. ನಾನು ಒಂದೇ ಎತ್ಕೊಂಡಿರೋದು. ಅದ್ರ ಜೊತೆಗೆ ಸ್ವಲ್ಪ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಒಂದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸೊಪ್ಪು ಸಾರಿಗೆ ಟೊಮೊಟೊ ಹಾಕ್ಕೊಂಡ್ರೇ ಚೆನ್ನಾಗಿರೋದು. ಅದಕ್ಕೆ ನಾನು ಟೊಮೊಟೊ ಹಾಕಿ ಬೇಯಿಸೋದಕ್ಕೂ ಇಟ್ಟಿದ್ದೆ. ಉಪ್ಪಾಗ್ಬಿಡಿ, ಯಾಕಂದರೆ ಆಮೇಲೆ ಹಾಕೋದಕ್ಕಾಗಲ್ಲ. ಇವಾಗ ಉಪ್ಪು ಹಾಕಿದ್ರೇ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೆಂದಿದ್ದಾದಮೇಲೆ ನೋಡಿ ಅದೆಲ್ಲ ಸ್ವಲ್ಪ ಬೆಂದಿತ್ತು, ಚೆನ್ನಾಗಿ ಬೆಂದಿತ್ತು. ಹಾಗೆ ಒಂದು ಬಟ್ಲಿಗೆ ಹಾಕಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಮತ್ತು ಜಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಜಾರಿಗೆ ಸೊಪ್ಪೆಲ್ಲ ಎತ್ಕೊಂಡು ಬೇಳೆ ಮಾತ್ರ ಸೈಡ್ಗೆ ಇಟ್ಕೊಂಡೆ. ಸೊಪ್ಪೆಲ್ಲ ರುಬ್ಬಿದ್ದಾಯಿತು. ಹಾಗೆ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಅಂತ ಸ್ವಲ್ಪ ಒಂದು 5-6 ಸ್ಪೂನ್ ಅಷ್ಟು ಎಣ್ಣೆ ಮತ್ತು ಒಂದು ಈರುಳ್ಳಿ, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ರುಬ್ಬಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿರೋದು. ಅದಕ್ಕೆ ಸ್ವಲ್ಪ ಮುದ್ದೆ ಮತ್ತು ಅನ್ನ ಎಲ್ಲ ಕಾಂಬಿನೇಷನ್ ಆಗುತ್ತೆ. ಅನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ, ಮುದ್ದೆಗೂ ಅಷ್ಟೇ ಸೂಪರಾಗಿ ಇರುತ್ತೆ. ಇದು ಕುದಿ ಬಂದಮೇಲೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಸೊಪ್ಪಿನ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿದ್ರೆ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಾನು ನೋಡಿ ಮಸಾಲೆ ಎಲ್ಲ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಕೂಡ ಕಲಸಿಟ್ಕೊಂಡಿದ್ದೀನಿ. ಹಾಗೆ ಬೇಳೆಗಳೆಲ್ಲ ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇವಾಗ ಸ್ವಲ್ಪ ಕುದಿ ಬರೋವರೆಗೂ ಇದ್ದೆ. ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಡಿ, ಯಾಕಂದರೆ ಊಟ ಹಾಕಿದ್ಮೇಲೆ ಟೇಸ್ಟ್ ನೋಡೋದಕ್ಕಾಗಲ್ಲ. ಇವಾಗ ಒಂದು ಸಲ ನೋಡಿಬಿಡಿ. ನೋಡಿ ನಮ್ಮ ಮನೆಯಲ್ಲಿ ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು. ಮೆಂತ್ಯ ಸೊಪ್ಪು ಸಾರು ಯಾರೂ ಅಷ್ಟೇ ಕಸರೆ ಅಂದ್ಬಿಟ್ಟು ಯಾರೂ ಮಾಡಲ್ಲ. ಪ್ಲೇಟ್ ಮುಚ್ಚಬೇಡಿ. ಏನೇ ಕಸರೆ ಇರೋ ಐಟಮ್ಸ್ ಎಲ್ಲ ಮಾಡೋವಾಗ ಪ್ಲೇಟ್ ಮಾತ್ರ ಮುಚ್ಚಕ್ಕೆ ಹೋಗ್ಬೇಡಿ. ಪ್ಲೇಟ್ ಮುಚ್ಚಿದ್ದೀರಾ ಮಾಡಿದ್ರೇ ಅದು ಟೇಸ್ಟ್. ಮತ್ತು ಇದರಲ್ಲಿ ಬಗ್ಸಿದ್ವಲ್ಲ ನೀರು, ಅದನ್ನು ಹಾಕೊಳೋದಕ್ಕೆ ಹೋಗ್ಬೇಡಿ. ಅದು ಕಸರೆ ಆಗಿರುತ್ತೆ, ಅದು ಚೆನ್ನಾಗೂ ಇರೋಲ್ಲ. ಬೇರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಹಾಗಾದರೆ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪು ಸಾರು ಮತ್ತು ಮುದ್ದೆ ಕೂಡ ಡಿನ್ನರ್ ಆಯಿತು. ಕಸರೆ ಅಂತ ಯಾರೂ ಮಾಡಲ್ಲ, ಯಾರೂ ತಿನ್ನಲ್ಲ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ, ಬಾಕ್ಸ್ ಬೇಕೇ ಬೇಕಂದ್ಬಿಟ್ಟು ನಾನು ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ನಾನು ಎತ್ಕೊಂಡಿರೋದು, ಜಾಸ್ತಿ ಏನು ಮಾಡೋದಕ್ಕೆ ಹೋಗ್ತಾಯಿಲ್ಲ. ನೋಡಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಒಂದು ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಶುಂಠಿ, ಸೊಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದಾದಮೇಲೆ ನೋಡಿ ಮಸಾಲೆಗೆಲ್ಲ ಸ್ವಲ್ಪ ಹಾಕ್ಕೊಳ್ಳೋದು. ಇಷ್ಟು ಮಾತ್ರ ಹಾಕಿ ರುಬ್ಕೋಬೇಕು. ರುಬ್ಬಿರೋ ಮಸಾಲೆ ನೋಡಿ ಯಾವ ಥರ ಇದೆ ಅಂದರೆ ಮೆಂತ್ಯ ಬಾತ್ಗೆ ಸಿಂಪಲ್ಲಾಗಿ ಮಾಡ್ಕೊಬೋದು. ಒಂದು 5 ಮಿನಿಟ್ಸಲ್ಲಿ ಸಿಂಪಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಗ್ಯಾಸ್ ಮೇಲೆ ಒಂದು ಕಡೆಗೆ ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆ, ಅದಕ್ಕೆ ಪಲಾವ್ ರೆಸಿಪೀಸೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಣ್ಣದೇ ಒಂದು 3 ಎತ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 2 ಟೊಮೊಟೊ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮೆಂತ್ಯ ಬಾತ್ಗೆ ಟೊಮೊಟೊ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು. ಟೊಮೊಟೊ ಹಾಕಿ ಸ್ವಲ್ಪ ಸ್ಪೈಸಿ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಕೂಡ ಸಿಗುತ್ತೆ. ಮತ್ತು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಎಲ್ಲ, ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಬಾತಿಗೂ ಅಷ್ಟೇ ಬ್ರೇಕ್ಫಾಸ್ಟ್ಗೆ ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನಾವು ಮಾಡೋದ್ರಲ್ಲಿ ಇರುತ್ತೆ ಅಷ್ಟೇ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಅರ್ಧದಷ್ಟಾದರೂ ಫ್ರೈ ಮಾಡ್ಕೋಬೇಕು. ರುಬ್ಬಿದ್ವಲ್ಲ ಮಸಾಲ ಕೂಡ ನಾನು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಆಗಿತ್ತು
ಎಲ್ಲ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಇತ್ತು. ಎಣ್ಣೆ ಬಿಟ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನಾನು ಅಷ್ಟೇ ನೀರು ಹಾಕಿ ಕುದಿಸಿ ಮತ್ತು ಅಕ್ಕಿ ಹಾಕಿದೆ. ಹಾಗೆ ಅದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೆ. ಮೊದಲೇ ಆಗಬೇಕು. ನಾನು ಹಂಗೆ ನೀರು ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಹಾಕಿ ಸ್ವಲ್ಪ ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಮಾಡ್ಕೊಳ್ಳಿ. ನಾನು ಸಿಂಪಲ್ ಆಗಿ ಒಂದು 4 ಜನಕ್ಕೆ ನಾನು ಮಾಡ್ಕೊತಾ ಇರೋದು. ಒಂದು 5 ಲೋಟ ನೀರು ಹಾಕೊಂಡಿದ್ದೀನಿ. ಅದರಲ್ಲಿ 2.5 ಲೋಟ ಅಕ್ಕಿ ಎತ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಎಲ್ಲ ತೊಳೆದಿಟ್ಕೊಂಡು ಮತ್ತೆ ಕುದೀತಾ ಇತ್ತಲ್ಲ ಮೆಂತ್ಯ ಬಾತ್ಗೆ, ಅದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಂತ್ಯ ಬಾತ್ ಕೂಡ ರೆಡಿ ಆಯಿತು. ಯಾವ ಥರ ಇದೆ ಅಂತ ನೋಡಿ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಯಾರ್ಯಾರೆಲ್ಲ ತಿನ್ನಲ್ಲ ಅವರು ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿ ಇರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.